ಮುಗಿಯೋದು ಬಿಡಪ್ಪ ಅವ್ರಿಗೆ ಯಾಕೆ ಗೊತ್ತಾಗ್ತಲ್ಲ ಯಾವಾಗ ಹೇಳಿದ್ರು ಏನು ಹೇಳಿಲ್ಲ ಅಪ್ಪ ಅವರು ಮಲಗಿರೋನ್ನ ನೀನು ಯಾಕೆ ಎಬ್ಬಿಸ್ತಾ ಇದೆಯಾ ಅವ್ರನ್ನ ರೆಸ್ಟ್ ತಗೊಳ್ತಾ ಇದ್ದಾರೆ ರೆಸ್ಟ್ ತಗೊಳ್ಳೋರಿಗೆ ನೀನು ತೊಂದರೆ ಕೊಡ್ಬೇಡ ಎಲ್ಲೂ ಸ್ಟೇಟ್ಮೆಂಟ್ ಕೊಡಲಿಲ್ಲ ನೋಡಪ್ಪ ನಾನು ರಾಮನಗರ ಇದನ್ನು ಸಪ್ರೇಟ್ ಸಬ್ಜೆಕ್ಟ್ ಮಾಡಬೇಕು ಇದು ನಾನು ಮಾಡೋದಲ್ಲ ಇದು ಕುಮಾರಸ್ವಾಮಿಯವರು ನೋಟಿಫಿಕೇಶನ್ ಮಾಡಿದ್ದು ಬಿಡದಿ ಬೇರೆ ಬೇರೆ ಕಡೆ ಎಲ್ಲ ಬೈರಮಂಗಲ ಎಲ್ಲ ಮಾಡಿದ್ರು ಅವರೇ ಡಿನೋಟಿಫೈ ಮಾಡ್ಬೋದಾಯ್ತು ಡಿನೋಟಿಫೈ ಮಾಡೋಕ್ಕೆ ನಾನು ತಯಾರಿಲ್ಲ ಬಟ್ ನಮ್ಮ ಜಿಲ್ಲೆ ಜನ ಅವರು ಆಸೆ ಕಳ್ಕೊಳ್ತಾರೆ ಅವ್ರು ಏನು ಯೋಚನೆ ಮಾಡಿದ್ದಾರೆ ಅದಕ್ಕಿಂತ 2ರಷ್ಟು 3ರಷ್ಟು ಬೆಲೆ ಬರೋ ರೀತಿಯಲ್ಲಿ ಮಾಡೋಂಥ ಕೆಲಸ ನಂದು ಇದು ಗ್ರೇಟರ್ ಬೆಂಗಳೂರು ಇಡೀ ಬೆಂಗಳೂರಿಗೆ ಒಂದು ಮಾದರಿ ಇವತ್ತೇನು ನಮ್ಮ ಜಯನಗರ ಮಾದರಿ ಸದಾಶಿವನಗರ ಮಾದರಿ ಅಂತಾರಲ್ಲ ಅದಕ್ಕಿಂತ ಒಳ್ಳೆ ಮಾದರಿಯಾದಂಥ ಒಂದು ಪರಿಸರ ವ್ಯವಹಾರನ ಅಲ್ಲಿ ನಮ್ಮ ರೈತರಿಗೆ ಅವರ ಆಸ್ತಿ ಮೌಲ್ಯಕ್ಕೆ ಅನುಕೂಲ ಆಗೋಂಥ ಕೆಲಸ ಮಾಡ್ಕೊಳ್ಳೋದು ನಂದು. ಸಂಸದರು ಮತ್ತು ದೇವೇಗೌಡರು ಸರ್ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಸರ್ ಯೋಜನೆನ ಕೈಬಿಡಿ ಅನ್ನುವಂಥದ್ದು. ಅವ್ರು ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ, ನಾನು ಇರೋವರೆಗೂ ಇಂಪ್ಲಿಮೆಂಟ್ ಮಾಡೋದು ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ. ಸಿದ್ದರಾಮಯ್ಯನವ್ರಿಗೂ ಹಕ್ಕಿಲ್ಲ ಇದನ್ನು ಬಿಡೋಕ್ಕೆ, ನನಗೂ ಹಕ್ಕಿಲ್ಲ. ನಾನು ಡಿನೋಟಿಫೈ ಮಾಡೋಕ್ಕೆ ಹೋಗಲ್ಲ, ಡಿನೋಟಿಫೈ ಮಾಡೋಕ್ಕೆ ಬರೋದಿಲ್ಲ. ಇದು ಕೆಲವು ರೈತರಿಗೆ ಪಾದಯಾತ್ರೆ ಮಾಡ್ತಾರೆ ಸರ್ ಜಿಲ್ಲಾಧಿಕಾರಿ ಕಚೇರಿ ಮಾಡಿ ಒಳ್ಳೆ ತಪ್ಪೇನಿಲ್ಲ. ಅವ್ರು ಹೋರಾಟ ಮಾಡಿದ್ರೆ ನಾನು ತಪ್ಪೇನಿಲ್ಲ. ಅವರು ಜಾಸ್ತಿ ದುಡ್ಡು ಕೊಡಿ ಅಂತ ಕೇಳಿದ್ರೆ ತಪ್ಪೇನಿಲ್ಲ. ಅವ್ರಿಗೆ ಮುಂದಕ್ಕೆ ಅವ್ರ ಮಕ್ಕಳ ಕಾಲಕ್ಕೆ ಅರ್ಥ ಆಗ್ತದೆ, ಅವ್ರ ಕಾಲಕ್ಕೂ ಅರ್ಥ ಆಗ್ತದೆ. DK ಶಿವಕುಮಾರ್ ಅವರು ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಆಮೇಲೆ ನಾನು ಮಾತಾಡ್ತೀನಿ. ಅದಕ್ಕೂ ಒಂದಿನ ಬರ್ತಾ ಇದ್ದೀನಿ, ರಾಮನಗರಕ್ಕೆ ಬಿಡದಿಗೆ ಬರ್ತಾ ಇದ್ದೀನಿ. ರೈತರನ್ನೆಲ್ಲ ಕರೆಸಿ ಮಾತಾಡ್ತೀನಿ. ಅವ್ರೇನು ಅವರ ನೋವು ದುಃಖ ದುಮಾನ ಆತಂಕ ಏನಿದೆ ಅದನ್ನೆಲ್ಲ ಕೇಳ್ತೀನಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಹೆಸರು ಎಲ್ಲಿ ಬಂದಿದೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.